ಗೊಂದಲದ ಗೂಡಾದ ಯತ್ನಾಳ್ ಮನಸ್ಸು. ಅತಿಯಾದ ಜನಪ್ರಿಯತೆಯೇ ಮುಳುವಾಯ್ತ ಯತ್ನಾಳ್ಗೆ. ಹೊಸ ಪಕ್ಷ ಸ್ಥಾಪಿಸಬೇಕಾ ಅಥವಾ ಮರಳಿ ಬಿಜೆಪಿಗೆ ಹೋಗಬೇಕಾ ಅನ್ನುವ ಗೊಂದಲ. ಬಿಜೆಪಿಯಿಂದ ಹೊರಬಂದ ಮೇಲೆ ಬಿಜೆಪಿ ನಾಯಕರ ವಿರುದ್ಧ, ಕೇಂದ್ರದ ಬಿಜೆಪಿ ನಾಯಕರ ವಿರುದ್ಧ ಸೆಡ್ಡು ಹೊಡೆದು ರಾಜ್ಯಾದ್ಯಂತ ತಿರುಗಾಡಿ ಪ್ರಚಾರವನ್ನ ಮಾಡಿ ತಮ್ಮ ಇಮೇಜ್ ಅನ್ನ ಬಿಲ್ಡಪ್ ಮಾಡಿಕೊಂಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರಿಗೆ ಈಗ ಹೊಸ ಟೆನ್ಷನ್ ಒಂದು ಶುರುವಾಗಿದೆ. ಅದೇನಪ್ಪಾ ಅಂದ್ರೆ ಹೊಸ ಪಕ್ಷ ಸ್ಥಾಪನೆ ಮಾಡಬೇಕಾ ಅಥವಾ ಮರಳಿ ಬಿಜೆಪಿಗೆ ಹೋಗ್ಬೇಕಾ ಅಂತ. ಕಳೆದೊಂದು ತಿಂಗಳುಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ರಾಜಾರೋಷವಾಗಿ ನಾನೊಂದು ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಘಂಟಾಘೋಷವಾಗಿ ಸಹಸ್ರ ಜನರ ಮುಂದೆ ಹೇಳಿಕೆ ಕೊಟ್ಟಿದ್ರು. ಈಗ ಆ ಮಾತನ್ನ ಉಳಿಸಿಕೊಳ್ಳುವ ಕಾಲ ಬರ್ತಾ ಇದೆ. ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಕೂಡ ಬಿಜೆಪಿಗೆ ಮತ್ತೆ ನನ್ನ ಕರ್ಕೊಳ್ತಾರೆ, ಮತ್ತೆ ನಾನು ಬಿಜೆಪಿಗೆ ಹೋಗ್ತೀನಿ ಅನ್ನುವ ಯತ್ನಾಳ್ ರವರ ಆಸೆ ಇನ್ನೂ ಕೂಡ ಹಾಗೆ ಇದೆ. ಇಷ್ಟು ದಿನ ದಸರಾ ಗಣಪತಿ ಹಬ್ಬ ಅಂತ ಕಾದು ಕುಳಿತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ರಾಜಕೀಯ ಭವಿಷ್ಯ ಮುಂದೆ ಏನಾಗುತ್ತೆ, ತಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಿರುವ ಪ್ರಮುಖ ನಿರ್ಧಾರವನ್ನ ಅತಿ ಶೀಘ್ರದಲ್ಲೇ ಕೈಗೊಳ್ಳುವ ಸಾಧ್ಯತೆ ಇದೆ. ಒಂದು ಹೊಸ ಪಕ್ಷ ಕಟ್ಟೋದು ಅಂದ್ರೆ ಅಷ್ಟು ಸುಲಭದ ಮಾತ. ಘಟಾನುಘಟಿ ರಾಜ್ಯದ ಬಿಜೆಪಿ ನಾಯಕ BS ಯಡಿಯೂರಪ್ಪನವರು ಹೊಸ ಪಕ್ಷ ಸ್ಥಾಪನೆ ಮಾಡಿ ಮಕಾಡೆ ಮಲಗಿದ್ರು. ಈಗ ಯತ್ನಾಳ್ ರವರು ಅದೇ ಹೊಸ ಸಾಹಸಕ್ಕೆ ಕೈ ಹಾಕ್ತಾರಾ? ಒಂದ್ ವೇಳೆ ಹೊಸ ಪಕ್ಷ ಸ್ಥಾಪನೆಗೆ ಕೈ ಹಾಕಿದ್ರೆ ಯಾವೆಲ್ಲ ಸವಾಲುಗಳು ಎದುರಾಗುತ್ತವೆ, ಅಥವಾ ಹೊಸ ಪಕ್ಷ ಸ್ಥಾಪನೆ ಮಾಡುವ ಬದಲು ಬಿಜೆಪಿಗೆ ನಾನು ವಾಪಸ್ ಹೋದ್ರೆ ಹೇಗಿರುತ್ತೆ ಅನ್ನುವ ಚಿಂತನೆ ಯತ್ನಾಳ್ ರವರನ್ನ ಕಾಡ್ತಾ ಇದೆ. ಕಳೆದ 2 ತಿಂಗಳುಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ತಮ್ಮ ಇಮೇಜ್ ಅನ್ನ ಬಿಲ್ಡಪ್ ಮಾಡ್ಕೊಂಡಿದ್ರು. ಕೇಂದ್ರದ ನಾಯಕರ ಗಮನ ಕೂಡ ಸೆಳೆದಿದ್ರು. ಹಾಗಾಗಿ ಕೇಂದ್ರದ ನಾಯಕರು ನನ್ನನ್ನ ಮತ್ತೆ ಬಿಜೆಪಿಗೆ ಕರೆಯುತ್ತಾರೆ ಅಂತ ನಿರೀಕ್ಷೆಯಲ್ಲಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ. ಈಗಾಗಲೇ ಬಿಜೆಪಿಯ ಕೇಂದ್ರದ ನಾಯಕರು ಯತ್ನಾಳ್ ರವರ ಮೇಲೆ ಒಂದು ಕಣ್ಣನ್ನ ಇಟ್ಟಿದ್ದಾರೆ. ಅವರ ಜನಪ್ರಿಯತೆ, ಅವರ ಹಿಂಬಾಲಕರ ಚಲನವಲನಗಳ ಬಗ್ಗೆ ಒಂದು ಕಣ್ಣಿಟ್ಟಿರುವ ಕೇಂದ್ರದ ಬಿಜೆಪಿ ನಾಯಕರುಗಳು ಯತ್ನಾಳ್ ರವರು ಮತ್ತೆ ಬಿಜೆಪಿಗೆ ಬಂದ್ರು ಆಶ್ಚರ್ಯ ಇಲ್ಲ ಅಂತಿದೆ ಬಿಜೆಪಿಯ ಹಲವು ನಾಯಕರುಗಳು. ನದಿಯ ಮೂಲವನ್ನ ಕಂಡುಹಿಡಿಬಹುದು, ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಬಹುದು, ಆದ್ರೆ ಕೇಂದ್ರದ ಬಿಜೆಪಿ ನಾಯಕರುಗಳ ನಿರ್ಧಾರವನ್ನ ಕಂಡುಹಿಡಿಯುವುದಕ್ಕೆ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಯಾವಾಗ ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದೇ ಪರಮ ಆಶ್ಚರ್ಯ. ಯತ್ನಾಳ್ ರವರ ವಿಷಯದಲ್ಲೂ ಕೂಡ ಅದು ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಈ ಬಗ್ಗೆ ಚೆನ್ನಾಗಿಯೇ ಅರಿತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೊಸ ಪಕ್ಷ ಸ್ಥಾಪನೆಗೆ ತುದಿಗಾಲಲ್ಲಿ ನಿಂತಿದ್ರು ಕೂಡ ಆತುರ ಮಾಡಿಕೊಂಡು ತಮ್ಮ ರಾಜಕೀಯ ಜೀವನವನ್ನ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸಿಕೊಳ್ಳೋದಕ್ಕೆ ಸ್ವತಃ ಯತ್ನಾಳ್ ರವರಿಗೂ ಕೂಡ ಇಷ್ಟ ಇಲ್ಲ. ಇನ್ನೇನು ರಾಜ್ಯದ ಚುನಾವಣೆಗೆ 2.5 ವರ್ಷಗಳು ಬಾಕಿ ಇವೆ. ಅಷ್ಟೊತ್ತಿಗೆ ಹೊಸ ಪಕ್ಷವನ್ನ ಕಟ್ಟಬೇಕು, ಅದರ ಸಂಘಟನೆ ಮಾಡಬೇಕು, ಹಲವಾರು ನಾಯಕರುಗಳನ್ನ ಭೇಟಿಯಾಗಬೇಕು, ಆ ಹಲವಾರು ನಾಯಕರುಗಳಿಗೆ ಪ್ರಮುಖ ಜವಾಬ್ದಾರಿಗಳನ್ನ ಕೊಡಬೇಕು. ಅದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಹಾಗಾಗಿ ಮತ್ತೆ ತಮ್ಮ ಮಾತೃಪಕ್ಷ ಬಿಜೆಪಿಗೆ ಹೋಗ್ಬಿಟ್ರೆ ಹೇಗಿರುತ್ತೆ? ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕಾದು ಕೂತಿದ್ದಾರೆ. ಪಕ್ಷದಿಂದ 6 ವರ್ಷಗಳ ಕಾಲ ಈಗಾಗಲೇ ಉಚ್ಚಾಟನೆಗೊಂಡಿದ್ರು ಕೂಡ ಯತ್ನಾಳ್ ರವರ ಹವಾ ರಾಜ್ಯದಲ್ಲಿ ಕಡಿಮೆ ಆಗೇ ಇಲ್ಲ. ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ಯತ್ನಾಳ್ ಎಂದಿನಂತೆ ತಮ್ಮ ವರಸೆಯನ್ನ ಮುಂದುವರೆಸಿದ್ದಾರೆ. ಹೀಗಿರುವಾಗ ಯತ್ನಾಳ್ ಅವರು ಪ್ರತ್ಯೇಕ ರಾಜಕೀಯ ಪಕ್ಷವನ್ನ ಕಟ್ಟಿದ್ರೆ ಅದರ ಪ್ರಯೋಜನ ಏನಾಗುತ್ತೆ? ಇದರಿಂದ ಯಾರಿಗೆ ಲಾಭ ಆಗಲಿದೆ, ಯಾರಿಗೆ ನಷ್ಟ? ಅಷ್ಟಕ್ಕೂ ಯತ್ನಾಳ್ ಬಂಡಾಯ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಕೈಗೊಂಡಿರುವ ಕ್ರಮಗಳು ಯಾವುವು? ತೆರೆಮರೆಯಲ್ಲಿ ಬಿಜೆಪಿಗೆ ಯತ್ನಾಳ್ ರವರನ್ನ ವಾಪಸ್ ತರೋದಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ? ಈ ಎಲ್ಲ ಗೊಂದಲಗಳು ಯತ್ನಾಳ್ ರವರ ಅಭಿಮಾನಿಗಳಲ್ಲಿ ಮೂಡಿದೆ. ಇನ್ನು ಆರಂಭದಲ್ಲಿ ಯತ್ನಾಳ್ ರವರ ಜೊತೆ ಗುರುತಿಸಿಕೊಂಡಿದ್ದಂತಹ ಬಿಜೆಪಿಯ ಹಲವಾರು ನಾಯಕರುಗಳು ಈಗ ಯತ್ನಾಳ್ ರವರ ಬಗ್ಗೆ ನೇರ ಮಾತಾಡ್ತಿಲ್ಲ. ಯತ್ನಾಳ್ ರವರನ್ನ ಬೆಂಬಲಿಸಲು ಸ್ವಲ್ಪ ಹಿಂದೇಟು ಹಾಕ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೊಸ ಪಕ್ಷ ಕಟ್ಟಿದ್ರೆ ಹಿನ್ನಡೆಯಾಗುವ ಭೀತಿಯಲ್ಲಿ ಬಿಜೆಪಿಗೆ ಮತ್ತೆ ವಾಪಸ್ ಹೋಗೋದೇ ಒಳ್ಳೆ ಮಾರ್ಗ ಅಂತ ನಿರ್ಧಾರ ಕೈಗೊಳ್ತಾರಾ ಅಂತ ಕಾದು ನೋಡಬೇಕು. ಬಿಜೆಪಿಯ ಮೂಲಗಳ ಮಾಹಿತಿಗಳ ಪ್ರಕಾರ ಕೇಂದ್ರದ ನಾಯಕರುಗಳು ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ಸ್ವಾಗತ ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದಷ್ಟು ಷರತ್ತುಗಳು ಅನ್ವಯ ಆಗತ್ತೆ. ಅದಕ್ಕೆ ಒಪ್ಪಿದ್ರೆ ಯತ್ನಾಳ್ ರವರು ಬಿಜೆಪಿಗೆ ಮರು ಸೇರ್ಪಡೆ ಪಕ್ಕ ಅಂತಿದ್ದಾರೆ. ಆ ಮೊದಲ ಕಂಡೀಷನ್ಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಿಜೆಪಿಯ ಪರಮೋಚ್ಚ ನಾಯಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ರವರ ವಿರುದ್ಧ ಧ್ವನಿ ಎತ್ತಬಾರದು, ಹಾಗೂ ಯಾವುದೇ ಕಂಡೀಷನ್ ಅನ್ನ ಹಾಕದೆ ಬಿಜೆಪಿಗೆ ಮರು ಸೇರ್ಪಡೆ ಆಗಬೇಕು ಅನ್ನೋದು ಕೇಂದ್ರದ ನಾಯಕರುಗಳ ಬಯಕೆ. ಆದರೆ ಪಕ್ಷದಲ್ಲಿ ಇದ್ದಾಗ್ಲೂ ಇಲ್ದಾಗ್ಲೂ BS ಯಡಿಯೂರಪ್ಪನವರ ವಿರುದ್ಧ ವಿಜಯೇಂದ್ರ ರವರ ವಿರುದ್ಧ ಧ್ವನಿ ಎತ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಈ ಡಿಮ್ಯಾಂಡ್ಗೆ ಒಪ್ತಾರಾ?
ಒಂದು ವೇಳೆ ಒಪ್ಪಿಲ್ಲ ಅಂದ್ರೆ ಏನಾಗುತ್ತೆ? ನಾನು ಬೇರೆಯವರ ತರ ಕಾಂಪ್ರಮೈಸ್ ರಾಜಕಾರಣಿ ಅಲ್ಲ ಅನ್ನುವ ಬಸನಗೌಡ ಪಾಟೀಲ್ ಯತ್ನಾಳರವರು ಕೇಂದ್ರದ ಬಿಜೆಪಿ ನಾಯಕರುಗಳು ಹಾಕುವ ಈ ಷರತ್ತುಗಳಿಗೆ ಒಪ್ತಾರಾ, ಅಥವಾ ಈ ಎಲ್ಲ ನಾಯಕರುಗಳ ಮಾತಿಗೆ ಸೊಪ್ಪು ಹಾಕದೆ ತಮ್ಮದೇ ನಿರ್ಧಾರವನ್ನ ಕೈಗೊಂಡು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ? ನಿಮ್ಗೇನನ್ಸುತ್ತೆ? ಕೇಂದ್ರದ ಬಿಜೆಪಿ ನಾಯಕರುಗಳು ಬಸನಗೌಡ ಪಾಟೀಲ್ ಯತ್ನಾಳರವರನ್ನ ಮತ್ತೆ ಬಿಜೆಪಿಗೆ ಸೇರಿಸ್ಕೊಳ್ತಾರಾ? ಯತ್ನಾಳರವರು ಬಿಜೆಪಿಗೆ ವಾಪಸ್ ಹೋದ್ರೆ ಅವರಿಗೆ ಅನುಕೂಲನ ಅಥವಾ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಅನುಕೂಲನ? ಕಮೆಂಟ್ ಮಾಡಿ ತಿಳಿಸಿ.